ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕನ್ ಒತ್ತಿ ನಂದೆಲ್ಲ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಹಳೆ ಚಪ್ಪಲಿಯ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಾವು ಹಳೆ ಚಪ್ಪಲಿನೆಲ್ಲ ಗುಜರಿಗೆಲ್ಲ ಕೊಡ್ತೀವಲ್ಲ, ಇನ್ನು ಕೊಡುವಾಗ ಒಂದು ಚಪ್ಪಲಿನಾದರೂ ತೆಗೆದಿಟ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ತಮ್ಮ ಲೈನಲ್ಲಿ ಕೊಟ್ಟಿದ್ದಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ, ಅದು ಏನು ಅಂತ ನಿಮಗೆ ನಾನು ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಗೈಸ್. ನಾನು ಇಲ್ಲಿ ಒಂದು ಹಳೇದಾದ ಸ್ಲಿಪ್ಪರನ್ನು ತಗೊಂಡಿದ್ದೀನಿ ನೋಡಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ. ನಾನು ಡೆಮೋ ಮಾಡಲಿಕ್ಕೆ ಇಷ್ಟು ಕಟ್ ಮಾಡಿದ್ದೀನಿ, ನೀವು ಕೂಡ ಈ ಥರನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಕೆಂಡಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಸುಡಬೇಕು, ಮಸಿ ಆಗಬೇಕು ನೋಡಿ. ನೋಡಿ, ಇದು ಕೆಂಡದಲ್ಲಿ ಚೆನ್ನಾಗಿ ಉರಿತಾ ಇದೆ ನೋಡಿ. ಈ ಥರ ಚೆನ್ನಾಗಿ ಸುಡಬೇಕು, ಮಸಿ ರೀತಿಯಲ್ಲಿ ಬರಬೇಕು. ನೋಡಿ, ಇದನ್ನು ನಾನು ಒಂದು ತಟ್ಟೆಗೆ ಹಾಕಿದ್ದೀನಿ. ಇದು ವೇಸ್ಟ್ ತಟ್ಟೆ, ಇದರ ಮೇಲೆ ಹಾಕಿದ್ದೀನಿ. ತಟ್ಟೆಯಲ್ಲಿ ಉರಿತಾ ಇದೆ ನೋಡಿ. ಇದು ನೋಡಿ, ಇದರ ಬೆಂಕಿನ ಆರಿಸೋಣ ನೋಡಿ. ಈ ಥರ ಬರುತ್ತೆ ನೋಡಿ ಮಸಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಶುದ್ಧವಾದ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು 1 ಸ್ಪೂನ್ ಕೋಕೋನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ನಿಮಗೆ ಎಷ್ಟು ಬೇಕಷ್ಟನ್ನು ಯೂಸ್ ಮಾಡಿ ನೆಕ್ಸ್ಟ್ ಆ ಮಸಿನ ತೆಗೆದಿಟ್ಕೊಳ್ಬೋದು, ಏನೂ ಆಗಲ್ಲ. ಇದನ್ನು ಮಿಕ್ಸ್ ಮಾಡಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ನಾವು ಹೊಸ ಚಪ್ಪಲಿನ ಪರ್ಚೇಸ್ ಮಾಡಿ ಹಾಕ್ತಾ ಇರ್ತೀವಲ್ಲ, ಹಾಕಿದ 1-2 ದಿವಸದಲ್ಲಿ ನಮ್ಮ ಕಾಲಿಗೆ ಒಂದು ಚಪ್ಪಲಿ ಕಚ್ಚಿದಾಗೆ ಒಂದು ಗುಳ್ಳೆ ಬರುತ್ತೆ. ಆ ಗುಳ್ಳೆಗೆ ಈ ಎಣ್ಣೆನ ಹಚ್ಚಿದರೆ ಬೇಗನೆ ವಾಸಿಯಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಚಪ್ಪಲಿ ಕಚ್ಚಿದ್ದಕ್ಕೆ ಈ ಚಪ್ಪಲಿಯ ಮಸಿಯೇ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ನೋಡಿ. ನಾನು ಯಾವ ರೀತಿ ಹಚ್ಚೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಮ್ಮ ಮಗಳಿಗೆ ಸ್ವಲ್ಪ ಚಪ್ಪಲಿ ಕಚ್ಚಿದೆ, ಅದಕ್ಕೆ ಈ ರೀತಿ ಹಚ್ತಾ ಇದ್ದೀನಿ ನೋಡಿ. ಇದು ಡೆಮೋ ಮಾಡಿ ತೋರಿಸಿದ್ದು ನಿಮಗೆ. ಒಂದು ಸಣ್ಣ ಡಬ್ಬದಲ್ಲಿ ಇದನ್ನು ಸ್ಟಾಕ್ ಮಾಡ್ಬೋದು. ಓಕೆ ಗೈಸ್, ಇನ್ನು ಯಾವತ್ತೂ ಚಪ್ಪಲಿನ ಕೊಡುವಾಗ ಯಾವುದಾದ್ರೂ ಒಂದು ಚಪ್ಪಲಿನಾದರೂ ತೆಗೆದಿಟ್ಕೊಳ್ಳಿ. ಅದರ ಯೂಸ್ ಏನಂತ ಗೊತ್ತಾಯ್ತಲ್ಲ ನಿಮಗೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.